ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ರಚನೆ ಆದ ಮೇಲೆ ಇತ್ತ ಸಂತ್ರಸ್ತೆ ಒಂಟಿಯಾಗಿ ಹೋಗಿದ್ದಾರೆ. ಯಾವ ಮುಖಂಡರೂ ಕೂಡ ಬರ್ತಾ ಇಲ್ಲ ಅಂತ ಸಂತ್ರಸ್ತೆ ಅಸಮಾಧಾನವನ್ನ ತೋಡಿಕೊಂಡಿದ್ದಾರೆ. ಒಂಟಿಯಾಗಿ ಎಸ್ಐಟಿ ಕಚೇರಿಗೆ ಬಂದು ಹೋಗ್ತಿರೋ ಸಂತ್ರಸ್ತೆ ಅಸಮಾಧಾನ ಸಂಬಂಧ ಸುದ್ದಿಗೋಷ್ಠಿ ಮಾಡಲಿದ್ದಾರೆ ಸಂತ್ರಸ್ತೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅಂದ್ರೆ ದೂರು ಕೊಡುವಾಗ ಎಲ್ಲರೂ ಕೂಡ ಇದ್ರು, ಇವಾಗ ಒಂಟಿಯಾಗಿ ಹೋಗಿದ್ದೇನೆ. ದೂರು ನೀಡುವಾಗ ಕೆಲ ಪಕ್ಷದ ಮುಖಂಡರು ನಾಯಕರೆಲ್ಲರೂ ಕೂಡ ಜೊತೆಗಿದ್ರು. ರಾಜ್ಯ ರಾಜಕೀಯದಲ್ಲಿ ಈ ಒಂದು ವಿಚಾರ ದೊಡ್ಡದಾಗಿ ಚರ್ಚೆ ಆಗಿತ್ತು. ಆದರೆ ಯಾವಾಗ ಈ ಒಂದು ಪ್ರಕರಣಕ್ಕೆ ಎಸ್ಐಟಿ ರಚನೆಯಾಯಿತೋ, ಎಸ್ಐಟಿ ರಚನೆ ಆದ ಮೇಲೆ ಸಂತ್ರಸ್ತೆ ಒಂಟಿಯಾಗಿದ್ದಾರೆ. ಹೀಗಾಗಿ ಅಸಮಾಧಾನದ ಸಂಬಂಧ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಅನ್ನೋದರ ಕುರಿತಾಗಿ ಈಗ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಮತ್ತೊಂದು ಕಡೆ ಎಸ್ಐಟಿ ಮುಂದೆ ನಂಗೇನು ಗೊತ್ತಿಲ್ಲ ಅಂತ ಹೇಳ್ತಿರುವ ಶಾಸಕ ಮುನಿರತ್ನ ಪ್ರತಿದಿನ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ, ಅತ್ಯಾಚಾರ ಕೇಸ್ಗೂ ನಂಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಿರೋ ಶಾಸಕ ಮುನಿರತ್ನ, ಇದೆಲ್ಲ ರಾಜಕೀಯ ಷಡ್ಯಂತ್ರ, ಈ ಕೇಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಇದನ್ನ ಬಿಟ್ರೆ ಬೇರೇನು ಹೇಳ್ತಾ ಇಲ್ಲ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಇನ್ನು ಹೆಚ್ಚಾಗಿ ವಿಚಾರಣೆ ಮಾಡೋಕ್ ಹೋದ್ರೆ ಅನಾರೋಗ್ಯ ಕಾರಣವನ್ನ ನೀಡ್ತಾ ಇದ್ದಾರೆ ಶಾಸಕ ಮುನಿರತ್ನ ಅನ್ನೋದರ ಕುರಿತಾಗಿ ಅಪ್ಡೇಟ್ ಸಿಕ್ಕಿರುವಂಥದ್ದು. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಮೊನ್ನೆ ಅಷ್ಟೇ ಮುನಿರತ್ನ ಮನೆ ಸೇರಿದಂತೆ ಅವರ ಕಚೇರಿ ಹಾಗೆ ವಿವಿಧ ಸ್ಥಳಗಳಲ್ಲಿ ದಾಳಿ ಕೂಡ ನಡೆಸಿದ್ರು. ಒಂದಷ್ಟು ವಸ್ತುಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಇತ್ತ ವಿಚಾರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಶಾಸಕನಿಂದ ಯಾವುದೇ ಉತ್ತರಗಳು ಬರ್ತಾ ಇಲ್ಲ. ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ನೀಡ್ತಾ ಇಲ್ಲ. ಏನೇ ಕೇಳಿದ್ರು ಇದು ರಾಜಕೀಯ ಷಡ್ಯಂತ್ರ, ಅತ್ಯಾಚಾರ ಕೇಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಶಾಸಕ ಮುನಿರತ್ನ. ಮತ್ತೊಂದು ಕಡೆ ಈ ಒಂದು ಕೇಸ್ನ ಸಂತ್ರಸ್ತೆ ಏನಿದಾರಲ್ಲ, ಆಕೆ ಈಗ ಎಸ್ಐಟಿ ರಚನೆ ಆಗೋದ ಮೇಲೆ ಒಂಟಿಯಾಗಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಅಂದ್ರೆ ದೂರು ನೀಡೋವಾಗ ಕೆಲ ಪಕ್ಷದ ಮುಖಂಡರು ನಾಯಕರೆಲ್ಲರೂ ಕೂಡ ಜೊತೆಗಿದ್ರು. ನಾವು ನಿಮ್ಮ ಜೊತೆ ಇರ್ತೀವಿ, ನಾವು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಯಾವಾಗ ಈ ಒಂದು ಪ್ರಕರಣದಲ್ಲಿ ಎಸ್ಐಟಿ ಎಂಟ್ರಿ ಆಯಿತೋ ಅದಾದ ಮೇಲೆ ಯಾರು ಕೂಡ ಕಾಣಿಸ್ತಾ ಇಲ್ಲ. ಒಬ್ಬಂಟಿ ಆಗೋಗಿದ್ದೇನೆ ಅಂತ ಈ ಕುರಿತಾಗಿ ಅಸಮಾಧಾನವನ್ನ ತೋಡಿಕೊಳ್ಳೋದಕ್ಕೆ ಸುದ್ದಿಗೋಷ್ಠಿಯನ್ನ ಕೂಡ ಸಂತ್ರಸ್ತೆ ಶೀಘ್ರದಲ್ಲೇ ನಡೆಸಲಿದ್ದಾರೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಸಿಕ್ಕಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.